ರಾಜ್ಯದಲ್ಲೇ ಈ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದಾದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂತ ಪ್ರಶ್ನೆಗಳಿದೆ. ಶನಿವಾರ ದೆಹಲಿಯಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಖರ್ಗೆ ವಾಪಸ್ ದೆಹಲಿಗೆ ಹೋಗ್ತಾರೆ. ನಾಳೆ ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ಆಗಮಿಸುತ್ತಾರೆ. ನಾಡಿದ್ದು ಶನಿವಾರ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ. ರಾಜ್ಯದ ವರದಿಯನ್ನ ಈಗಾಗಲೇ ಮಾತುಕತೆಗಳನ್ನ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದಪಡಿಸಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತೇ ವಾಪಸ್ ದೆಹಲಿಗೆ ಹೋಗ್ತಾರೆ ಖರ್ಗೆ. ನಾಳೆ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾಡಿದ್ದು ಮಾತುಕತೆಯನ್ನ ಈ ಮೂರೂ ಜನ ನಡೆಸ್ತಾರೆ ಅನ್ನುವಂತ ವಿಚಾರ. ಈ ಕುರ್ಚಿ ಫೈಟ್ಗೆ ಇತಿಶ್ರೀ ಹಾಡ್ತಾರಾ ಮೂವರು ಸೇರಿ ಅನ್ನುವಂತ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಬದಲಾವಣೆ ಮಾಡೋದಕ್ಕೆ ಏನಾದರೂ ಅಂಕಿತವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ರಾಜ್ಯದಲ್ಲೇ ಈ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದಾದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂತ ಪ್ರಶ್ನೆಗಳಿದೆ. ಶನಿವಾರ ದೆಹಲಿಯಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಖರ್ಗೆ ವಾಪಸ್ ದೆಹಲಿಗೆ ಹೋಗ್ತಾರೆ. ನಾಳೆ ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ಆಗಮಿಸುತ್ತಾರೆ. ನಾಡಿದ್ದು ಶನಿವಾರ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ. ರಾಜ್ಯದ ವರದಿಯನ್ನ ಈಗಾಗಲೇ ಮಾತುಕತೆಗಳನ್ನ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದಪಡಿಸಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತೇ ವಾಪಸ್ ದೆಹಲಿಗೆ ಹೋಗ್ತಾರೆ ಖರ್ಗೆ. ನಾಳೆ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾಡಿದ್ದು ಮಾತುಕತೆಯನ್ನ ಈ ಮೂರೂ ಜನ ನಡೆಸ್ತಾರೆ ಅನ್ನುವಂತ ವಿಚಾರ. ಈ ಕುರ್ಚಿ ಫೈಟ್ಗೆ ಇತಿಶ್ರೀ ಹಾಡ್ತಾರಾ ಮೂವರು ಸೇರಿ ಅನ್ನುವಂತ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಬದಲಾವಣೆ ಮಾಡೋದಕ್ಕೆ ಏನಾದರೂ ಅಂಕಿತವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ರಾಜ್ಯದಲ್ಲೇ ಈ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದಾದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂತ ಪ್ರಶ್ನೆಗಳಿದೆ. ಶನಿವಾರ ದೆಹಲಿಯಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಖರ್ಗೆ ವಾಪಸ್ ದೆಹಲಿಗೆ ಹೋಗ್ತಾರೆ. ನಾಳೆ ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ಆಗಮಿಸುತ್ತಾರೆ. ನಾಡಿದ್ದು ಶನಿವಾರ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ. ರಾಜ್ಯದ ವರದಿಯನ್ನ ಈಗಾಗಲೇ ಮಾತುಕತೆಗಳನ್ನ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದಪಡಿಸಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತೇ ವಾಪಸ್ ದೆಹಲಿಗೆ ಹೋಗ್ತಾರೆ ಖರ್ಗೆ. ನಾಳೆ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾಡಿದ್ದು ಮಾತುಕತೆಯನ್ನ ಈ ಮೂರೂ ಜನ ನಡೆಸ್ತಾರೆ ಅನ್ನುವಂತ ವಿಚಾರ. ಈ ಕುರ್ಚಿ ಫೈಟ್ಗೆ ಇತಿಶ್ರೀ ಹಾಡ್ತಾರಾ ಮೂವರು ಸೇರಿ ಅನ್ನುವಂತ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಬದಲಾವಣೆ ಮಾಡೋದಕ್ಕೆ ಏನಾದರೂ ಅಂಕಿತವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ರಾಜ್ಯದಲ್ಲೇ ಈ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದಾದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂತ ಪ್ರಶ್ನೆಗಳಿದೆ. ಶನಿವಾರ ದೆಹಲಿಯಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಖರ್ಗೆ ವಾಪಸ್ ದೆಹಲಿಗೆ ಹೋಗ್ತಾರೆ. ನಾಳೆ ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ಆಗಮಿಸುತ್ತಾರೆ. ನಾಡಿದ್ದು ಶನಿವಾರ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ. ರಾಜ್ಯದ ವರದಿಯನ್ನ ಈಗಾಗಲೇ ಮಾತುಕತೆಗಳನ್ನ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದಪಡಿಸಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತೇ ವಾಪಸ್ ದೆಹಲಿಗೆ ಹೋಗ್ತಾರೆ ಖರ್ಗೆ. ನಾಳೆ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾಡಿದ್ದು ಮಾತುಕತೆಯನ್ನ ಈ ಮೂರೂ ಜನ ನಡೆಸ್ತಾರೆ ಅನ್ನುವಂತ ವಿಚಾರ. ಈ ಕುರ್ಚಿ ಫೈಟ್ಗೆ ಇತಿಶ್ರೀ ಹಾಡ್ತಾರಾ ಮೂವರು ಸೇರಿ ಅನ್ನುವಂತ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಬದಲಾವಣೆ ಮಾಡೋದಕ್ಕೆ ಏನಾದರೂ ಅಂಕಿತವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ.
ಈ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದಾದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂತ ಪ್ರಶ್ನೆಗಳಿದೆ. ಶನಿವಾರ ದೆಹಲಿಯಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಖರ್ಗೆ ವಾಪಸ್ ದೆಹಲಿಗೆ ಹೋಗ್ತಾರೆ. ನಾಳೆ ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ಆಗಮಿಸುತ್ತಾರೆ. ನಾಡಿದ್ದು ಶನಿವಾರ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ. ರಾಜ್ಯದ ವರದಿಯನ್ನ ಈಗಾಗಲೇ ಮಾತುಕತೆಗಳನ್ನ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದಪಡಿಸಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತೇ ವಾಪಸ್ ದೆಹಲಿಗೆ ಹೋಗ್ತಾರೆ ಖರ್ಗೆ. ನಾಳೆ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾಡಿದ್ದು ಮಾತುಕತೆಯನ್ನ ಈ ಮೂರೂ ಜನ ನಡೆಸ್ತಾರೆ ಅನ್ನುವಂತ ವಿಚಾರ. ಈ ಕುರ್ಚಿ ಫೈಟ್ಗೆ ಇತಿಶ್ರೀ ಹಾಡ್ತಾರಾ ಮೂವರು ಸೇರಿ ಅನ್ನುವಂತ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಬದಲಾವಣೆ ಮಾಡೋದಕ್ಕೆ ಏನಾದರೂ ಅಂಕಿತವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ರಾಜ್ಯದಲ್ಲೇ ಈ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದಾದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂತ ಪ್ರಶ್ನೆಗಳಿದೆ. ಶನಿವಾರ ದೆಹಲಿಯಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಖರ್ಗೆ ವಾಪಸ್ ದೆಹಲಿಗೆ ಹೋಗ್ತಾರೆ. ನಾಳೆ ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ಆಗಮಿಸುತ್ತಾರೆ. ನಾಡಿದ್ದು ಶನಿವಾರ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ. ರಾಜ್ಯದ ವರದಿಯನ್ನ ಈಗಾಗಲೇ ಮಾತುಕತೆಗಳನ್ನ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದಪಡಿಸಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತೇ ವಾಪಸ್ ದೆಹಲಿಗೆ ಹೋಗ್ತಾರೆ ಖರ್ಗೆ. ನಾಳೆ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾಡಿದ್ದು ಮಾತುಕತೆಯನ್ನ ಈ ಮೂರೂ ಜನ ನಡೆಸ್ತಾರೆ ಅನ್ನುವಂತ ವಿಚಾರ. ಈ ಕುರ್ಚಿ ಫೈಟ್ಗೆ ಇತಿಶ್ರೀ ಹಾಡ್ತಾರಾ ಮೂವರು ಸೇರಿ ಅನ್ನುವಂತ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಬದಲಾವಣೆ ಮಾಡೋದಕ್ಕೆ ಏನಾದರೂ ಅಂಕಿತವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ರಾಜ್ಯದಲ್ಲೇ ಈ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದಾದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂತ ಪ್ರಶ್ನೆಗಳಿದೆ. ಶನಿವಾರ ದೆಹಲಿಯಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಖರ್ಗೆ ವಾಪಸ್ ದೆಹಲಿಗೆ ಹೋಗ್ತಾರೆ. ನಾಳೆ ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ಆಗಮಿಸುತ್ತಾರೆ. ನಾಡಿದ್ದು ಶನಿವಾರ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ. ರಾಜ್ಯದ ವರದಿಯನ್ನ ಈಗಾಗಲೇ ಮಾತುಕತೆಗಳನ್ನ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದಪಡಿಸಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತೇ ವಾಪಸ್ ದೆಹಲಿಗೆ ಹೋಗ್ತಾರೆ ಖರ್ಗೆ. ನಾಳೆ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾಡಿದ್ದು ಮಾತುಕತೆಯನ್ನ ಈ ಮೂರೂ ಜನ ನಡೆಸ್ತಾರೆ ಅನ್ನುವಂತ ವಿಚಾರ. ಈ ಕುರ್ಚಿ ಫೈಟ್ಗೆ ಇತಿಶ್ರೀ ಹಾಡ್ತಾರಾ ಮೂವರು ಸೇರಿ ಅನ್ನುವಂತ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಬದಲಾವಣೆ ಮಾಡೋದಕ್ಕೆ ಏನಾದರೂ ಅಂಕಿತವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ರಾಜ್ಯದಲ್ಲೇ ಈ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದಾದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂತ ಪ್ರಶ್ನೆಗಳಿದೆ. ಶನಿವಾರ ದೆಹಲಿಯಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗುತ್ತೆ. ಇವತ್ತು ಬೆಂಗಳೂರಿನಿಂದ ಖರ್ಗೆ ವಾಪಸ್ ದೆಹಲಿಗೆ ಹೋಗ್ತಾರೆ. ನಾಳೆ ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ಆಗಮಿಸುತ್ತಾರೆ. ನಾಡಿದ್ದು ಶನಿವಾರ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ. ರಾಜ್ಯದ ವರದಿಯನ್ನ ಈಗಾಗಲೇ ಮಾತುಕತೆಗಳನ್ನ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದಪಡಿಸಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತೇ ವಾಪಸ್ ದೆಹಲಿಗೆ ಹೋಗ್ತಾರೆ ಖರ್ಗೆ. ನಾಳೆ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾಡಿದ್ದು ಮಾತುಕತೆಯನ್ನ ಈ ಮೂರೂ ಜನ ನಡೆಸ್ತಾರೆ ಅನ್ನುವಂತ ವಿಚಾರ. ಈ ಕುರ್ಚಿ ಫೈಟ್ಗೆ ಇತಿಶ್ರೀ ಹಾಡ್ತಾರಾ ಮೂವರು ಸೇರಿ ಅನ್ನುವಂತ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಬದಲಾವಣೆ ಮಾಡೋದಕ್ಕೆ ಏನಾದರೂ ಅಂಕಿತವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ.